ಮುಂಚೆ ಇದ್ದ ಲಾಂಚರ್ ಇದ್ದ ಜಾಗ ಈಗ ಹೇಗಿದೆ, ಸದಾ ಜನಜಂಗಳಿಂದ ಕೂಡಿಡ್ತಾ ಇತ್ತು. ಅಕ್ಕ ಪಕ್ಕ ಅಂಗಡಿಗಳಿದ್ವು. ನೋಡಿ ಎದುರುಗಡೆ ಕಾಣ್ತಾ ಇದೆ ಲಾಂಚರು. ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಸಿಗಂದೂರು ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಜಗನ್ ಮತ್ತು ಡಾಕ್ಟರ್ ಕಿಶೋರ್. ಒಂದು ಕಾಲದಲ್ಲಿ ಈ ನಾನು ನಿಂತಿರೋ ಜಾಗ ಬಹಳ ಫೇಮಸ್ ಆಗಿತ್ತು, ಈಗಲೂ ಫೇಮಸ್ ಇಲ್ಲ ಅಂತಲ್ಲ. ಬಟ್ ಆದರೆ ನಿಂತಿರೋ ಜಾಗ ಈಗ ಒಂದು ರೀತಿಯಲ್ಲಿ ಹಾಳಾಗಿದೆ, ಇಲ್ಲ ಪಾಳು ಬೀಳ್ತಾ ಇದೆ ಅನ್ನೋದೇ ಒಂದು ಇದು. ನೋಡಿ ಇದೇ ಜಾಗ ನಾನು ಹೇಳ್ತಾ ಇರೋದು. ಬಹುಶಃ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ನಾನು ಎಲ್ಲಿದ್ದೀನಿ ಅಂದ್ಬಿಟ್ಟು. ಇದು ಸಿಗಂದೂರು ದೇವಸ್ಥಾನಕ್ಕೆ ಹೋಗೋ ದಾರಿ. ಮುಂಚೆ ಇಲ್ಲಿ ಲಾಂಚರ್ಗಳಿದ್ವು, 1, 2, 3, ಒಂದು 4 ಇದೆ ಇಲ್ಲಿ. ಇಲ್ಲೆಲ್ಲ ಸಂಪೂರ್ಣವಾಗಿ ಅಂಗಡಿಗಳಿದ್ವು. ಆ ರೋಡಿಂದ ಈ ಕಡೆಯಿಂದ ಬರ್ತಾ ಇದ್ವಿ, ಬಂದು ಇಲ್ಲಿ ನಿಂತ್ಕೊತಾ ಇದ್ವಿ. ಇದು ಅಂಗಡಿಗಳಿತ್ತಲ್ಲಿ. ಆಗ ಭಾಳಷ್ಟು ವ್ಯಾಪಾರ ನಡೀತಾ ಇತ್ತು. ಈಗ ಸಂಪೂರ್ಣ ಕ್ಲೋಸ್ ಆಗಿದೆ. ಹಿಂದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಾದರೆ ಈ ಲಾಂಚರಲ್ಲಿ ಹೋಗ್ಬೇಕಾಗಿತ್ತು. ಕೆಳಗಡೆ ತನಕ ಹೋದಾಗ ಲಾಂಚರು ಅದ್ರ ಒಳಗಡೆಗೆ ಕಾರ್ಗಳು, ಬಸ್ಸು, ಟ್ರಕ್ಕು ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಿತ್ತು. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಆ ನಂತರ ಅಲ್ಲಿಂದ ಕಾರಲ್ಲಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಬರ್ಬೇಕಾದ್ರೆ ಮತ್ತೆ ಇದೇ ಲಾಂಚರಲ್ಲಿ ವಾಪಸ್ ಬರ್ತಾ ಇದ್ವಿ. ಜನಗಳಿಗೇನೋ ಅನುಕೂಲ ಆಯಿತು, ಆದರೆ ಲಾಂಚರಲ್ಲಿ ಓಡಾಡ್ತಿದ್ದಂಥ ಜನ ಎಲ್ಲೋದ್ರು ಅನ್ನೋದನ್ನ ಹುಡುಕ್ಬೇಕಾಗತ್ತೆ. ಈ ಲಾಂಚರ್ಗೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಒಂದು ಲಾಂಚರ್ ಹತ್ರ ಹೋಗಿ ನೋಡೋಣ. ತುಕ್ಕಿಡಿತಾ ಇದೆ ಆಗ್ಲೇ. ಹಲೋ, ಯಾರನ್ನ ಇದ್ದೀರಾ? ಸುತ್ತಮುತ್ತ ಯಾರನ್ನ ಕೂಗಿದ್ರು ಯಾರು ಒಬ್ರು ಬರೋರಿಲ್ಲ, ಕೇಳೋರಿಲ್ಲ. ಆದರೆ ಬೋಟ್ ಮಾತ್ರ ಹಾಗೇ ಇದೆ. ಅಲ್ಲಿಂದ ಟಾರ್ ರೋಡ್ನಿಂದ ಇಲ್ಲಿಗೆ ಬರೋದು. ಹಾಗೆ ನಿಧಾನಕ್ಕೆ ಬೋಟ್ ಒಳಗಡೆ ಹೋಗ್ತಾ ಇದ್ವು ಕಾರುಗಳು, ಸಣ್ಣ ಟ್ರಕ್ಗಳು, ಬೈಕ್ಗಳು ಎಲ್ಲ. ನೋಡಿ ಬೋರ್ಡ್, ಕರ್ನಾಟಕ ಸರ್ಕಾರ 3 ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ, ಕರ್ನಾಟಕ ಜಲ ಸಾರಿಗೆ ಮಂಡಳಿ, ಶ್ರೀ ಚೌಡೇಶ್ವರಿ. ಭಾಳ ಅದ್ಭುತವಾದ ಜಾಗ, ತುಂಬ ಸುಂದರ ನೋಡಲು. ಅದರ ಒಂದು ಬೇಜಾರು, ಈ ಬೋಟ್ಗಳು ಇಲ್ಲೇ ಇದೆ. ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆಗಲೇ ತುಕ್ಕಿಡ್ಕೊಂಡು ಕೂತಿದೆ. ಹಿಂದೆ ನಾನು ಬಂದಾಗ ಇದರ ವಿಡಿಯೋ ತೆಗೆದಿದ್ದೆ, ಬೋಟಲ್ಲಿ ಹೋಗೋದನ್ನು. ಆ ವಿಡಿಯೋ ಮತ್ತು ಈ ವಿಡಿಯೋ ಎರಡು ಮಿಕ್ಸ್ ಮಾಡಿ ತೋರಿಸಿದಾಗ ಗೊತ್ತಾಗತ್ತೆ ಯಾವ ರೀತಿ ಇತ್ತು ಆಗ ಮತ್ತು ಈಗ ಯಾವ ರೀತಿ ಇದೆ ಅಂದ್ಬಿಟ್ಟು ಅಂತ. ಜನಗಳಿಗೆ ಒಂದು ಅನುಕೂಲ ಏನು ಅಂದರೆ ಬ್ರಿಡ್ಜ್ ಆಗಿದೆ. ಭಾಳ ಬೇಗ ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ತಿದ್ದೀವಿ. ಬೋಟಲ್ಲಾಗಿದ್ರೆ ಸಾಕಷ್ಟು ಸಮಯ ತಗೊಳ್ತಾ ಇತ್ತು. ಸಾಕಷ್ಟು ಸಮಯ ಅಂದರೆ ಒಂದು 20-25 ನಿಮಿಷ ತಗೊಳ್ಳೋದು. ಈಗ ಒಂದು 3-4 ನಿಮಿಷದಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡ್ಬೋದು. ಬಟ್ ಬ್ರಿಡ್ಜು ಮೇಲೆ ಹೋಗೋವಾಗ ಒಂದು ಸಂಗತಿ ಏನು ಅಂದರೆ, ವೆಹಿಕಲ್ಗಳು ಅಲ್ಲಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ. ಪಿಕ್ನಿಕ್ ಸ್ಪಾಟ್ ಥರ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕಿದು. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಒಂಥರ ಫೋಟೋಶೂಟ್ ಜಾಗನೂ ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ನೋಡಿ ಅಲ್ಲಿ ಒಂದು ಸಣ್ಣ ದ್ವೀಪ ಯಾವ ರೀತಿ ಇದೆ ಅಂದ್ಬಿಟ್ಟು. ಈಗ ಸಿಗಂದೂರಿಂದ ಅಮ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ, ಚೌಡೇಶ್ವರಿದು. ಇಲ್ಲಿಗೆ ಬರ್ಲಿಕ್ಕೆ ಶಿವಮೊಗ್ಗದಿಂದ ಇಲ್ಲಿ ಬರುವ ಕನೆಕ್ಟಿವಿಟಿಗೆ ಲಾಂಚ್ ಇತ್ತು. ಸೊ ಲಾಂಚ್ ಇದಾಗಿದೆ. ಇದಾದ ನಂತರ ಬ್ರಿಡ್ಜ್ ಕಟ್ಟಿದ್ದಾರೆ. ಯಡಿಯೂರಪ್ಪ ಅವರು CM ಆದ ನಂತರ ಅವರು ಒಂದು ಇದರಲ್ಲಿ ಆಗಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ ಆ ಬ್ರಿಡ್ಜ್ ನ ಒಂದು ವಿಹಂಗಮ ನೋಟ. ಮುಂಚೆ ಇಲ್ಲಿಂದಲೇ ಬರ್ಬೇಕಾಗಿದ್ದು ಬೋಟು, ಆ ಕಡೆಯಿಂದ ನೀರು ದಾಟಿ ಆ ಕಡೆಯಿಂದ ಈ ಕಡೆಗೆ. ಹೌದು, ಇದು ಹೊಸ ಬ್ರಿಡ್ಜ್. ಅರೆ ಬೋಟಲ್ಲಿ ಮುಂಚೆ ಬರ್ಬೇಕಾದ್ರೆ
ಸುಮಾರು ಟೈಮ್ ತಗೊಳ್ಳೋದು, ಕಾದು ಮಾಡಿ ಒಂದು ಹೌದು. ಬೋಟ್ ನಲ್ಲಿ ಒಂದು 8 ಕಾರು, ಒಂದೆರಡು ಬಸ್ಸು ಈ ತರದೆಲ್ಲ ಇರೋದು. ಈಗ ಅಂತದ್ದು ಯಾವ್ದೂ ಇಲ್ಲ. ದಾರಿ ತುಂಬಾ ಸುಗಮ ಆಯ್ತು, ಕಷ್ಟ ತಪ್ಪಿತು. ಆದ್ರೆ ಒಂದು ನೋವಿಂದ ಏನಂದ್ರೆ ಲಾಂಚ್ ಅನ್ನೇ ನಂಬಿ ಜೀವನ ಮಾಡ್ತಿದ್ದವ್ರಿಗೆ ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಕೇಳಿದೀವಿ. ಲಾಂಚ್ ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಒಂದು ಐಲ್ಯಾಂಡ್ ಕಾಣ್ತಾ ಇದೆ, ಐಲ್ಯಾಂಡ್ ಅದ್ಭುತವಾದ ಐಲ್ಯಾಂಡ್. ಆ ಕಡೆಯಿಂದ ಬರ್ತಾ ಇದ್ದಂತ ಲಾಂಚ್ ಒಂದು ಕಾಣೋದು ಬೋಟ್ ಅಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ ಇದೆ ಅನ್ಸುತ್ತೆ. ಹೌದು, 1.5-2 ಕಿಲೋಮೀಟರ್ ಇದೆ. ಈಗ ಈ ಬ್ರಿಡ್ಜ್ ಆಗಿದ್ರಿಂದ ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಹೋಗಿದ್ರೆ 24-25 ಕಿಲೋಮೀಟರ್ ಸುತ್ತಿ ಬರ್ಬೇಕಿತ್ತು. ಆದ್ರೆ ಏನಾದ್ರೂ ಆ ಮಜಾ ಸಿಗೋದಿಲ್ಲ. ಹೌದು, ಲಾಂಚ್ ಅಲ್ಲಿ ಬರುವಂತ ಮಜಾ ಸಿಗಲ್ಲ. ರೋಡ್ ಅಲ್ಲಿ ಸಿಗಲ್ಲ. ಹೌದು ಜನಗಳಿಗೆ ಅನುಕೂಲ ಆಗಿದೆ, ಕರೆಕ್ಟ್. ಹೌದು ಬಟ್ ಆ ದೇವಸ್ಥಾನಕ್ಕೆ ಅಂತ ಬರ್ಬೇಕಾದ್ರೆ ಆ ಒಂದು ಕಷ್ಟ ಇದ್ದಾಗ ಆ ಒಂದು ಲಾಂಚ್ ಅಲ್ಲಿ ಬರುವಂತ ಮಜಾ ಹೌದು. ಈ ರೋಡಲ್ಲಿ ಹಿಂಗೆ ರಫ್ ಅಂತ ಹಿಂಗ್ ಬಂದು ಹಿಂಗ್ ಹೋಗೋದಕ್ಕೆ ಅಷ್ಟು ಈಸಿ ಇಲ್ಲ. ಈಗ ನೋಡಿ, ಇಲ್ಲಿ ವೀರೇಶ್ ಅವ್ರು ತೋರಿಸ್ತಾರೆ. ಇಲ್ಲಿ ಮುಂದೆ ಒಂದ್ ಕಡೆ ಸ್ಟಾಪ್ ಮಾಡ್ತೀನಿ, ಅಲ್ಲಿ ಲಾಂಚ್ ಮೋಸ್ಟ್ಲಿ ಇರೋ ಹಾಗಿದೆ. ಅಲ್ಲಿ ಬ್ರಿಡ್ಜ್ ಇಂದ ಕೆಳಗಡೆ ತೋರಿಸೋ ಪ್ರಯತ್ನ ಮಾಡೋಣ. ಲಾಂಚರ್ ಇದ್ರೆ ಲಾಂಚರ್ ಬಗ್ಗೆ ಮಾತಾಡೋಣ. ನೋಡಿ, ರೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಜನ ಯಾವ ರೀತಿ ನಿಂತ್ಕೊಂಡಿರ್ತಾರೆ, ನಿಂತ್ಕೊಂಡು ಲಾಂಚ್ ನೋಡ್ತಾ ಇರ್ತಾರೆ. ಎಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ವ್ಯೂ ನೋಡೋದಿಕ್ಕೆ, ಬ್ರಿಡ್ಜ್ ವ್ಯೂ ಇದು ದೊಡ್ಡ ಸಮಸ್ಯೆ. ನೋಡ್ರಿ ನೋಡೋಣ. ಆಕ್ಚುಲಿ ಇದು ನಿಲ್ಸೋ ಜಾಗ ಅಲ್ಲ, ಬಟ್ ಏನಾದ್ರೂ ಒಳಗೆ ನೋಡಿ ಕಾರ್ಗಳು ಹಿಂಗ್ ನಿಲ್ಸಿ ಯಾವ ಮಟ್ಟಕ್ಕೆ ಅನಾಹುತ ಮಾಡ್ತಾರೆ ನಮ್ಮ ಜನಗಳು ಅನ್ನೋದು. ನಿಲ್ಸಂಗಿಲ್ಲ ಅಂತ ಅವ್ನು ಯಾರೋ ದೊಡ್ಡದ ಬ್ರಿಡ್ಜ್ ಎಷ್ಟು ಗಟ್ಟಿ ಇರ್ಬೋದು. ಜಗನ್ ಬ್ರಿಡ್ಜ್ಗೆ ಹಾಕಿರೋ ಒಂದು ರೋಪ್ ಇಲ್ಲ ಕಂಬಿ. ಹೌದು, ಆ ಬ್ರಿಡ್ಜ್ ನ ಅಲೈನ್ಮೆಂಟ್ ಕೂರಿಸ್ಲಿಕ್ಕೆ ಅಂತೇಳಿ ಈ ತರ ಕಮಾನ್ಗಳಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಎಲ್ಲ ಕಡೆ 360 ನಲ್ಲಿ ತೋರಿಸಿ. ರೈಟ್ ಸೈಡ್ ಅಲ್ಲಿ ಅದು ಹೊಸ ಮದುವೆ ಜೋಡಿ ನಿಂತಿದೆ. ಬ್ರಿಡ್ಜ್ ಮಾಡಿರೋದು ಎಲ್ಲರಿಗೂ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಅನ್ಸುತ್ತೆ. ರೋಡ್ 2-3 ಕಿಲೋಮೀಟರ್. ಹೌದು, ಬಟ್ ಆ ಸೀನಿಕ್ ಬ್ಯೂಟಿ ಮಿಕ್ಕಿದ್ದು ನೋಡ್ಬೇಕು ಅಂದ್ರೆ ಆ ಲಾಂಚರ್ ಬಂದಾಗ ಸಿಗ್ತಾ ಇತ್ತು ಮಜಾ. ಬಹುಶಃ ಇದೊಂದು ಮ್ಯಾಕ್ಸಿಮಮ್ ಒಂದು 3 ನಿಮಿಷದಲ್ಲಿ ಹೊರಟೋಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ. ಸೈಡ್ಗೆ ಹಾಕೊಳ್ಳಿ, ಲಾಂಚರ್ ಇದೆ ನೋಡೋಣ. ನೀರಲ್ಲಿದ್ದ ಬೋಟು ಯಾವ ಮಟ್ಟಿಗೆ ತುಕ್ಕಿಡ್ಕೊಂಡು ಕೂತಿದೆ. ಹೊರಗಡೆ ಬಂದ ಮೇಲೆ ಉಪಯೋಗಿಸದೇ ಇರೋವಾಗ ಯಾವುದೇ ಕಬ್ಬಣ ಹೀಗೆ ಆಗೋದು. ನಮಸ್ಕಾರ ವೀಕ್ಷಕರೇ, ಇವತ್ತು ಶರಾವತಿ ನದಿ ತೀರದಲ್ಲಿ ನಾವಿದ್ದೇವೆ. ಕೇವಲ ಕೆಲವು ತಿಂಗಳ ಹಿಂದೆ ಅಥವಾ ಅನೇಕ ವರ್ಷಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು, ಒಬ್ಬ ಶ್ರೀಸಾಮಾನ್ಯ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇದೇ ಲಾಂಚನ್ನ ಬಳಸಿ, ಅಂದ್ರೆ ಗಾಡಿಗಳು ಕೂಡ ಇದ್ರಲ್ಲಿ ಬಿಡ್ತಾ ಇದ್ರು. ಈಗ ನಿಂತಿದೆ ಗಾಡಿ, ಇದ್ರ ಮೇಲೆ ಹೋದ್ರೆ ಬಸ್ಸು, ಕಾರ್ಗಳು, 2 ವೀಲರ್ಗಳು ಎಲ್ಲ ಅದ್ರ ಮೇಲೆ ಹೋಗಿ ಅದರಲ್ಲಿ ಸಾಕಷ್ಟು ದೂರ ಪ್ರಯಾಣ ಮಾಡಿ ತದನಂತರ ದೇವಸ್ಥಾನದ ದರ್ಶನಕ್ಕೆ ಅಲ್ಲಿಂದ ನಮ್ಮದೇ ಆದಂತಹ ಖಾಸಗಿ ವಾಹನಗಳಲ್ಲಿ ಹೋಗಿ ವಾಪಸ್ ಬಂದು ಇದ್ರ ಮೇಲೆ ಅವಲಂಬಿತವಾಗಿರ್ಬೇಕಾಗಿರುತ್ತೆ. ಇಲ್ಲಿ 2 ವಿಚಾರಗಳನ್ನ ನಾವು ವಿಮರ್ಶೆ ವಿಶ್ಲೇಷಣೆ ಮಾಡಬೇಕು. ಒಂದು, ಈಗ ನಾವು ನೋಡ್ತಾ ಇದ್ದೀವಿ ಸೇತುವೆ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಅತ್ಯದ್ಭುತವಾದಂತಹ ಸೇತುವೆ, ತುಂಬಾ ಮಜಬೂತಾಗಿದೆ. ವಾಹನಗಳು ಸುಲಲಿತವಾಗಿ ತ್ವರಿತವಾಗಿ ಸಮಯವನ್ನು ಉಳಿಸಿ ಸಂಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಸೇತುವೆ ಮುಖಾಂತರ ಆಗ್ತದೆ. ಬಹು ವರ್ಷಗಳ ಅರ್ಥಾತ್ ಬಹು ದಶಕಗಳ ಬೇಡಿಕೆ ಈ ಸೇತುವೆ ಆಗಿತ್ತು ಅಂದ್ರೆ ತಪ್ಪಾಗಲಾರದು. ಆ ಸೇತುವೆ ಆಗಿದ್ದು ಒಂದು ಖುಷಿ, ನಾಸ್ಟಾಲ್ಜಿಕ್ ಮೆಮರೀಸ್ ಅಂತ ಕರಿತೀವಿ, ಗತಕಾಲದ ವೈಭವಗಳು ಅಂತ ನಾವು ಹೇಳ್ತೀವಿ. ಗತಕಾಲದ ವೈಭವಗಳಲ್ಲಿ ನನ್ನ ಹಿಂದೆ ಈಗ ನಿಂತಿರ್ತಕ್ಕಂಥ ಈ ಲಾಂಚ್, ಇದು ನಮಗೆ ಸಾಕ್ಷೀಭೂತವಾಗಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಟೈಟಾನಿಕ್ ಹಡಗು ಇನ್ನೂ ಸಿಕ್ಕಿಲ್ಲ, ಆದ್ರೆ ಇದು ನಮ್ಮ ಕಣ್ಣು ಮುಂದೆ ಇದೆ. ಈ ದೃಷ್ಟಿಕೋನದಲ್ಲಿ ಅನೇಕ ಸವಿ ನೆನಪು, ಸಾವಿರ ನೆನಪು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ನೋಡಿದಾಗ ನಮ್ಮ ಬಾಲ್ಯದಿಂದ ಅನೇಕ ವರ್ಷಗಳ ಕಾಲ ನಾವು ಯಾವಾಗ ಶಿವಮೊಗ್ಗಕ್ಕೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಪದ್ಧತಿಯಲ್ಲಿ ನಾವು ಬರ್ತಿದ್ದಾಗ ಇದೇ ಲಾಂಚ್ನಲ್ಲಿ ಪ್ರಯಾಣ ಮಾಡ್ತಿದ್ವಿ. ಈಗ ತನ್ನ ಅಸ್ತಿತ್ವವನ್ನ, ಜೀವವನ್ನ, ಸದ್ಬಳಕೆಯನ್ನ ಕಳ್ಕೊಂಡು
ಬರೀ ಒಂದು ಮಾನ್ಯುಮೆಂಟ್ ಆಗಿ ಯಾರಾದರೂ ಬಂದರೆ ಬಹುಶಃ ಇನ್ನೊಂದು 2-3 ತಿಂಗಳ ನಂತರ ಇದು ಕೂಡ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅಂತಹ ಒಂದು ಸ್ಥಿತಿಯಲ್ಲಿ, ಶಿಥಿಲ ಸ್ಥಿತಿಯಲ್ಲಿ ಈ ಲಾಂಚ್ ಇದೆ. ಇದನ್ನ ನಾವು ಗಮನಿಸಬೇಕು. ಸಾಲು ಅಂಗಡಿಗಳಿದ್ದು ನನಗಿನ್ನೂ ಚೆನ್ನಾಗಿದೆ ನೆನಪಿದೆ ವೀರೇಶ್ ಅವರೇ. ಪೈನಾಪಲ್, ಅನಾನಸ್ ಹಣ್ಣುಗಳು ಇದೇ ಸಾಲಲ್ಲಿ, ನಾವು ಮುಂದೆ ನನ್ನ ಬೆರಳು ಕಾಣಿಸ್ತಾ ಇದೆ, ನೀವೇನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ, ಅದೇ ಜಾಗದಲ್ಲಿ ಸಾಲು ಪೈನಾಪಲ್ಗಳನ್ನ ಕತ್ತರಿಸಿ ಉಪ್ಪು ಖಾರವನ್ನು ಹಾಕಿ ಕೊಡ್ತಾ ಇರ್ತಕ್ಕಂಥ ಅಂಗಡಿಗಳು. ಎಲ್ಲ ಬರೀ ಕಲ್ಲು ಚೂರುಗಳು ಮಾತ್ರ ಅಲ್ಲಿದೆ. ಆ ವಾಟರ್ ರ್ಯಾಂಪ್ ಇಲ್ಲಿ ನಾವು ಕೆಳಗೆ ನೋಡ್ತಾ ಇದ್ದೀವಿ ನೋಡಿ, ಸಿಮೆಂಟ್ ಕಾಂಕ್ರೀಟ್, ನಾವು ಕೆಳಗೇನು ಸಿಮೆಂಟ್ ರ್ಯಾಂಪ್ ಏನ್ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ವೆಹಿಕಲ್ಸ್ನ ತಂದು ಗಾಡಿಗಳನ್ನ ಇದ್ರ ಪ್ರಕಾರ ಈ ಬದಿಗೆ ಮಖ ಮಾಡಿ ನಿಂತಿರ್ತಾ ಇತ್ತು, ಇದು ಈ ಬದಿಗೆ ಮಖ ಮಾಡಿ ನಿಂತಿರ್ತಾ ಇತ್ತು. ಅದ್ರ ಮೇಲೆ ಹತ್ತಿ ಒಳಗೆ ಹೋಗ್ತಕ್ಕಂಥ ಒಂದು ಸಾಮಾನ್ಯ ಪದ್ಧತಿ, ಸಾಮಾನ್ಯ ಪ್ರಕ್ರಿಯೆ ಅಲ್ಲಿದೆ. ಅದು ಈಗ ತುಕ್ಕಿಡಿತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ. ಎಲ್ಲ ಚಿತ್ರಲೋಕದ ವೀಕ್ಷಕರು ಯಾರು ಈ ಯುವ ಪೀಳಿಗೆ ಆ ರಸ್ತೆಯನ್ನ ಬಳಸಿ ಪ್ರಯಾಣವನ್ನ ಗಾಡಿಯಲ್ಲಿ ಮಾಡ್ತಾ ಇದ್ದೀರಾ, ಅವರ ತಂದೆ ತಾಯಿ, ಅವರ ಅಜ್ಜಿ ತಾತಂದ್ರು ಇದರಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತಕ್ಕಂಥದ್ದು ಇನ್ನು ಮಾತ್ರ ನೆನಪು ಮಾತ್ರ ಅಂತ. ನೆನಪಲ್ಲ, ಅದು ಚಿತ್ರಮಕ್ಕಳ ವಿಡಿಯೋ ಇದೆ, ವಿಡಿಯೋ ಹಾಕೋಣ, ಯಾರಾದ್ರೂ ನೋಡ್ಬೋದು. ಅದು ಆ ವಿಡಿಯೋ ಮತ್ತೆ ಈ ವಿಡಿಯೋ ನೀವು ಒಟ್ಟಿಗೆ ಮಿಕ್ಸ್ ಮಾಡಿ ಮರ್ಜ್ ಮಾಡಿ ಅಪ್ಲೋಡ್ ಮಾಡಿದಾಗ ಆಗ ಹೇಗಿತ್ತು ಈಗ ಹೇಗಿದೆ ಅಂತಕ್ಕಂಥ ಒಂದು ಚಿತ್ರಣ ಶ್ರೀಸಾಮಾನ್ಯಗೆ ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆ. ಒಂದು ಖುಷಿ ಇದೆ, 3 ನಿಮಿಷದಲ್ಲಿ ಒಂದು ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ತೀವಿ, ಒಂದು ನದಿ ಕ್ರಾಸ್ ಮಾಡ್ಕೊಂಡು. ಆದ್ರೆ ಆ ಬೋಟ್ ಅಲ್ಲಿ ಹೋಗ್ತಾ ಇದ್ದಂತ ಒಂದು ಮಜಾ ಇದೆಯಲ್ಲ, ನೀರಿನ ಅಲೆಗಳ ಮಧ್ಯದಲ್ಲಿ ಹೋಗ್ತಕ್ಕಂಥ ಒಂದು ತನ್ಮಯತೆ ಈಗ ರಸ್ತೆಯಲ್ಲಿ ಬರೋದಿಲ್ಲ. ಅಫ್ಕೋರ್ಸ್ ಈಗ ಭಾರತದಲ್ಲಿ ಎಲ್ಲ ರಸ್ತೆಗಳು ತುಂಬಾ ಸುಂದರವಾಗಿ ಆಗಿದೆ, ಅಷ್ಟೇ ಸುಂದರವಂತಹ ರಸ್ತೆ ಇದು ಕೂಡ ಅಂತಕ್ಕಂಥ ಒಂದು ಸಂತೃಪ್ತಿ ನಮಗಿದೆ. ಆದರೆ ಪುಟ್ಟ ಮಕ್ಕಳಲ್ಲಿದ್ದಾಗ ಆ ಲಾಂಚ್ನಲ್ಲಿ ಗಾಡಿಗಳ ಸಮೇತ ಹೋಗಿ ಕಾಯ್ತಾ ಎಲ್ಲ ನಿಸರ್ಗವನ್ನ ಸವಿತಾ ಅಲ್ಲಿ ಇಳಿದ ತಕ್ಷಣ ನಮ್ಮದೇ ಗಾಡಿಯಲ್ಲಿ ಬೋಟಿನ ಮಧ್ಯದಲ್ಲಿ, ಲಾಂಚ್ನ ಮಧ್ಯದಲ್ಲಿ ಹೋಗ್ತಕ್ಕಂಥ ಒಂದು ಪ್ರವಾಸ, ಒಂದು ಪ್ರಯೋಗ ಇತ್ತಲ್ಲ, ಅದು ಅಭೂತಪೂರ್ವವಾದಂತಹ ಸ್ಮರಣೀಯವಾದಂತಹ ಒಂದು ಅಂಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸುಮಾರೊಂದು 24 ವರ್ಷಗಳ ಕಾಲ ಆ ಬೋಟನ್ನ ಚಲಾಯಿಸಿದಂಥ ವ್ಯಕ್ತಿ ಅಶೋಕ್ ಅವರು ನನ್ನ ಜೊತೆ ಇದ್ದಾರೆ. ಅಶೋಕ್ ಅವರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಬಾಯಿನಲ್ಲೇ ಕೇಳೋಣ. ಅಶೋಕ್ ಅವರೇ, ಹೌದು ಸರ್, ನೀವೆಲ್ಲ ಓಡಿಸ್ತಾ ಇದ್ದೀರಿ? ನಾವು ಓಡಿಸ್ತಾ ಇದ್ರಿ. ಎಷ್ಟು ವರ್ಷ ಓಡಿಸ್ತಾ ಇದ್ರಿ? ನಾನು 2002ರಿಂದ ಓಡಿಸ್ತಾ ಇದ್ದೆ. ಈ ಬೋಟ್ ಬಂದಿದೆ ಯಾವಾಗ? ಅದು ಮುಂಚೆ ಬಂದಿದೆ. ನಿಮ್ಗೆ ಗೊತ್ತಿರೋಂಗೆ ಎಷ್ಟು ವರ್ಷ ಆಗಿದೆ? ನಾನು ಬಂದು ಈಗ 2002ರಲ್ಲಿ ಬಂದೆ. ನಾನು ಅದ್ರ ಮುಂಚೆ ಇತ್ತು, 1 ಇತ್ತು, ನಂತರ 2 ಆಯ್ತು, ಈ ನಂತರ 4 ಆಯ್ತು. 4 ಆಗಿದೆ. ದಿನ ಎಷ್ಟು ಜನ ಬರೋರು ಅಂದಾಜ್ ಮೇಲೆ? ಅದು ದಿನಕ್ಕಂದ್ರೆ ರಜೆ ಟೈಮಿಗೆ ಜನ ಬರ್ತಿದ್ರು ಹೆಚ್ಚು. ಮಾಮೂಲಿ ಜನ 500ರಿಂದ 600 ಜನಕ್ಕೆ ಬರ್ತಿದ್ರು. ರಜೆ ದಿವಸ ಹೆಚ್ಚು ಜನ ಬರೋದು. ಎಷ್ಟು ನಿಮಿಷ ತಗೊಳ್ಳೋದು ಬೋಟ್ ಈ ಕಡೆಯಿಂದ? ಆ ಕಡೆ ಈ ಕಡೆ ಅಂದ್ರೆ 20 ನಿಮಿಷ. ಹೋಗಕ್ಕೆ 20 ನಿಮಿಷ, 20 ನಿಮಿಷ ಬರುತ್ತೆ. 20 ನಿಮಿಷ. ಎಷ್ಟು ಕಾರ್ಗಳು ಹೋಗ್ಬೋದಾಗಿತ್ತು? ಕಾರ್, ಒಂದು ಬಸ್, 6 ಗಾಡಿ. ದೊಡ್ಡ ಬಸ್ 6 ಗಾಡಿ, 6 ಗಾಡಿ. ಸ್ಕೂಟರ್ಗಳು? ಸ್ಕೂಟರ್ ಒಂದು 10 ಆಗ್ಬೋದು. ಈ ಕಡೆ ಒಂದು ಟೋಟಲ್ 10. ಇದು ನಿಲ್ಲುತ್ತೆ ಅಂತ ಗೊತ್ತಿತ್ತಲ್ವ ನಿಮ್ಗೆ? ನಾನು ಸೇತು ಆಯ್ತಲ್ಲ, ಸೇತು ಆ ನಂತರ ಬಂದ ಹಾಗೆ ಆಗ್ತದೆ. ಈಗ ಬೋಟ್ ಕತೆ ಏನು? ಬೋಟ್ಗಳು ನೋಡಬಹುದು, ನಾವೇನು ಮಾತಾಡ್ಲಿಕ್ಕೆ ಆಗಲ್ಲ. ಗೌರ್ಮೆಂಟ್ ಇಂದ ಏನ್ ಮಾಡ್ತಾರೆ ನೋಡ್ಬೇಕು. ಸರ್ಕಾರದಲ್ಲ ಬೋಟ್ ಅದು? ಹೌದು, ಕರ್ನಾಟಕ ಸರ್ಕಾರ. ಎಷ್ಟಾಗ್ಬೋದು ಒಂದು ಬೋಟ್ ಅದು? ನಮ್ಗೆ ಗೊತ್ತಿಲ್ಲ, ಅದೆಷ್ಟೇ. ಸೊ 2002ರಲ್ಲಿ ಬಂದ್ರಿ? ನಾ 2002ರಲ್ಲಿ ಬಂದೆ. ಅಂದ್ರೆ 24 ವರ್ಷ ಬೋಟ್ ಓಡಿಸಿ? ಹೌದು.
ಬಾರೆ ಹುಡುಗ